ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಧಿ ಪುಟ್ಟ, ಮಮ್ಮಿ ನಿಧಿ, ಅಯ್ಯೋ ಬಂಗಾರಿ, ನಾನ್ ನಿನ್ಗೋಸ್ಕರ ಏನೋ ತಂದಿದ್ದೀನಿ. ಏನ್ ಹೇಳು? ಐಸ್ ಕ್ರೀಮು ಅಲ್ಲ. ಚಾಕ್ಲೇಟು ಅಲ್ಲ. ಬೇಬಿ ಡಾಲ್ ನೋ. ನಿನಗೆ ಬಹಳ ಇಷ್ಟವಾದದ್ದು. ನಿನಗೇನಿಷ್ಟ ಹೇಳು? ಅಪ್ಪ ಅಪ್ಪ ನಿಧಿ ಪುಟ್ಟ, ಅಪ್ಪ ನನ್ ಬಿಟ್ಟು ಎಲ್ಲೋಗಿದ್ದೆ ಅಪ್ಪ? ನನಗೆ ಫೋನು ಮಾಡಿಲ್ಲ, ವಿಡಿಯೋ ಕಾಲು ಮಾಡಿಲ್ಲ. ನನ್ಗೆಷ್ಟು ಬೇಜಾರಾಯ್ತು ಗೊತ್ತಾ ಅಪ್ಪ? ನಾನು ನಿನ್ ತುಂಬಾ ಮಿಸ್ ಮಾಡ್ಕೊತಿದ್ದೆ ಗೊತ್ತಾ? ಸಾರಿ ನಿಧಿ, ನಿಮ್ಮಪ್ಪ ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟ. ನೋಡು, ಇನ್ನು ಮುಂದೆ ಯಾವತ್ತೂ ಈ ರೀತಿ ಅಪ್ಪ ತಪ್ಪು ಮಾಡೋದಿಲ್ಲ, ಓಕೆ? ಈಗ ಈಗ ಅಪ್ಪ ಬಂದಿದ್ದಾನಲ್ಲ, ನಿನಗೇನು ಬೇಕು ಹೇಳು? ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳು, ಅಲ್ಲಿಗೆ ಅಪ್ಪ ಕರ್ಕೊಂಡು ಹೋಗ್ತಾನೆ. ಹೇಳು ಪುಟ್ಟ. ಫ್ಯಾಂಟಸಿ ಪಾರ್ಕು? ಫ್ಯಾಂಟಸಿ ಪಾರ್ಕ್, ಓಕೆ, ಕರ್ಕೊಂಡು ಹೋಗ್ತೀನಿ. ಬೇಗ ರೆಡಿ ಆಗ್ಬಿಡು, ಓಕೆ? ಹೋಗು. ಹಾಂ, ಇಲ್ಲಿ ಬಾ ಇಲ್ಲಿ ಪುಟ್ಟ. ಇದೆಲ್ಲ ನಿನಗೇನೆ. ಥ್ಯಾಂಕ್ ಯು ಅಪ್ಪ. ಇಲ್ಲಿ ಬಾ ಇಲ್ಲಿ. ಕತಿ, ನಾನು ಮಾಡಿರೋ ತಪ್ಪಿಗೆ ನಿನ್ನ ಹತ್ರ ಎಷ್ಟು ಸಾರಿ ಕೇಳಿದ್ರೂ ಸಾಕಾಗಲ್ಲ. ಹಾಗೆ ನನ್ನ ಮಗುನ ಒಂದು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಾತಿ. ಥ್ಯಾಂಕ್ ಯು ಸೋ ಮಚ್. ಕಾತಿ, ಇದೆಲ್ಲ ಹೇಗಾಯ್ತು? ಇಷ್ಟು ಟಫ್ ಕೇಸ್ನ ಹೇಗೆ ಸಾಲ್ವ್ ಮಾಡಿದೆ? ಹೇಗಾಯ್ತಾ? ಪ್ಲೀಸ್ ಸರ್, ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್. ಈ ಕೇಸ್ನ ಹೆಂಗ್ ನಡೆಸಬೇಕು ಅಂತ ದಯವಿಟ್ಟು ನನಗೆ ಗೈಡ್ ಮಾಡಿ. ನೀನು ಈ ಕೇಸ್ ಗೆಲ್ಲಬೇಕು, ನಿನ್ನ ಗಂಡ ಆಚೆ ಕಡೆ ಬರಬೇಕು ಅಂದರೆ ಅವ್ರು ಸತ್ಯ ಅಂತ ಕೋರ್ಟಿಗೆ ಸಲ್ಲಿಸಿರೋ ಪ್ರತಿಯೊಂದು ಆಧಾರಗಳನ್ನ ಸುಳ್ಳು ಅಂತ ನಿರೂಪಿಸ್ಬೇಕು. ಆ ಥರ ನೀನು ವಾದಿಸ್ಬೇಕು. ಸರ್, ಹೌ ಇಸ್ ಇಟ್ ಪಾಸಿಬಲ್? ಹೇಗೆ ಸಾಧ್ಯ ಆಗುತ್ತೆ. ಸತ್ಯ ಆಗಲಿ ಸುಳ್ಳಾಗಲಿ ಕೋರ್ಟಲ್ಲಿ ವಾದ ಮಾಡಿ ನಿರೂಪಿಸಿದಾಗಲೇ ಅದನ್ನು ಪರಿಗಣಿಸೋದು. ನಿಮ್ಮ ತಂದೆಗೆ ಪಾಯ್ಸನ್ ಕೊಟ್ಟ ಕೇಸಲ್ಲಿ ಅವ್ರ ಹೇಳಿಕೆ ಮುಖ್ಯ ಆಗುತ್ತೆ. ಅದರಿಂದ ಅವ್ರಿಗೆ ಪ್ರಜ್ಞೆ ಬರೋ ತನಕ ನಮಗೆ ಟೈಮ್ ಸಿಗುತ್ತೆ. ಕಾವೇರಿ ಆಕ್ಷನ್ ಕೇಸಲ್ಲಿ ಪ್ರಬಲ ಆಕ್ಷನ್ ಮಾಡಿಸಿರೋದಕ್ಕೆ ಯಾವುದೇ ವಿಡಿಯೋ ಪ್ರೂಫ್ ಇಲ್ಲ. ಹಾಗಾಗಿ ಎಲ್ಲರೂ ಹೇಳಿದ್ದು ನೋಡಿದ್ದನ್ನ ಸಾಕ್ಷಿ ಆಧಾರಗಳಂತ ಕೋರ್ಟು ಪರಿಗಣಿಸಲ್ಲ. ನನ್ನ ಗಂಡನ ಬೇಕು ಅಂತ ಸಿಗಾಕ್ಸೋದಕ್ಕೆ ಟ್ರೈ ಮಾಡಿದರೆ ಅಂತ ನೀನು ವಾದ ಮಾಡು. ಆಗ ನಿನ್ನ ದಾರಿ ಸುಲಭ ಆಗುತ್ತೆ. ಓಕೆ ಸರ್. ಹಾಗೆ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರು ಗೊತ್ತಾ? ನನ್ನ ಜೂನಿಯರ್ ಅಮ್ಮ. ನೀನು ಅವನು ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿದ್ದು. ಗೊತ್ತು ಸರ್. ನೀನು ಅವನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕ್ಷಿ ಆಧಾರಗಳಲ್ಲಿ ಯಾವ ವಿಚಾರದಲ್ಲಿ ವೀಕ್ ಇದೆ, ಚಾರ್ಜ್ ಶೀಟಲ್ಲಿರೋ ಮಿಸ್ಟೇಕನ್ನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಮಗೆ ತಿಳಿಸ್ತಾನೆ. ಅದಿಟ್ಕೊಂಡು ನಾವು ವಾದ ಮಾಡಿ ಕೇಸ್ನ ಉಲ್ಟಾ ಮಾಡಿಸ್ಬೋದು. ನಾನು ಪಿ ಹತ್ರ ಮಾತಾಡಿ ನಿನ್ಗೆ ಹೆಲ್ಪ್ ಮಾಡಿಸ್ತೀನಮ್ಮ. ಖಂಡಿತ ಹೆಲ್ಪ್ ಮಾಡ್ತಾನೆ. ವೆರಿ ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸದ್ಯಕ್ಕೆ ನಿನ್ನ ಗಂಡ ಬೇಲ್ ತಗೊಂಡು ಆಚೆ ಕಡೆ ಬರಲಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಹಲೋ. ನಮಸ್ತೆ ಸರ್. ನಮಸ್ತೆ. ನಾನು ಕಾತ್ಯಾಯಿನಿ ಅಂತ
ಶಿವಪ್ರಸಾದ್ ಸರ್ ಅವರ ಜೂನಿಯರ್. ಸರ್ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಿದ್ರಾ? ಏನಾದರೂ ವಿಷಯ ಹೇಳಿದಾರಾ? ಮಾಡಿದ್ರಮ್ಮ. ಸರ್ ಪ್ಲೀಸ್ ನೀವು ಸ್ವಲ್ಪ ಹೆಲ್ಪ್ ಮಾಡೋದಕ್ಕಾಗತ್ತಾ?